ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ವೀಡಿಯೋಸ್ ಸ್ಟಾಪ್ ಮಾಡಿಬಿಟ್ಟಿದ್ದೆ, ಯಾವುದೇ ರೀತಿ ವೀಡಿಯೋಸ್ ಮಾಡಿರಲಿಲ್ಲ. ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಆಯಿತು ಅಂದ್ಕೊತೀನಿ. 6-7 ಮಂತ್ಸಿಂದ ಯಾವ ವೀಡಿಯೋಸು ನಾನು ಮಾಡಿರಲಿಲ್ಲ, ಅಪ್ಲೋಡ್ ಮಾಡಿರಲಿಲ್ಲ ಯೂಟ್ಯೂಬಲ್ಲಿ. ಯಾಕೇನೋ ಸ್ವಲ್ಪ ಕೆಲಸ ಇತ್ತು. ಆ ಬ್ಯುಸಿ ಶೆಡ್ಯೂಲಲ್ಲಿ ಯಾವ ವೀಡಿಯೋಸು ನಾನು ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಇದುವರೆಗೂ ವೀಡಿಯೋಸನ್ನು ಅಪ್ಲೋಡ್ ಮಾಡಿಲ್ಲ. ಸೊ ಇನ್ಮೇಲೆ ಆ ರೀತಿ ಆಗಲ್ಲ. ಇನ್ಮೇಲೆ ವೀಕ್ಲಿ ಎರಡು ವೀಡಿಯೋರು ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೂ ಬೇರೆ ಕೆಲಸಗಳಿದ್ದಾವೆ, ನಾನು ಅದನ್ನು ನೋಡ್ಕೋಬೇಕು. ಸೊ ಇಷ್ಟು ದಿನ ಯಾಕೆ ವೀಡಿಯೋಸ್ ಮಾಡಲಿಲ್ಲ ಅಂತ ನಾನು ಹೇಳ್ತೀನಿ ಒಂದು ವೀಡಿಯೋಲಿ. ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಬರುತ್ತೆ, ಅಲ್ಲಿ ಹೇಳ್ತೀನಿ. ಸೊ ಈಗಾದ್ರೆ ಜಸ್ಟ್ ಊರಲ್ಲೇ ಇದ್ದೀನಿ, ಮನೇಲಿದ್ದೀನಿ. ಸೊ ಇನ್ಮೇಲೆ ವೀಡಿಯೋಸ್ ಬರ್ತಾನೆ ಇರುತ್ತೆ ಬ್ಯಾಕ್ ಟು ಬ್ಯಾಕು. ಸೊ ಈಗ ರೆಡಿ ಆಗಬೇಕು, ರೆಡಿಯಾಗಿ ಆಚೆ ಹೋಗಬೇಕು. ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾನೆ, ಅವನಿಗೆ ಕಾಯ್ತಾ ಇದ್ದೀನಿ. ಅವ್ನು ಬಂದಿದ ತಕ್ಷಣ ಆಚೆ ಹೋಗಿ ಏನು ಕೆಲಸ ಇದೆ ಅಂತ ನೋಡೋಣ. ಆ್ಯಕ್ಚುಲಿ ಒಂದು ಸ್ವಲ್ಪ ಶೋರೂಮ್ ಹತ್ರ ಹೋಗಬೇಕು. ಶೋರೂಮ್ ಹತ್ರ ಹೋಗಿ ಏನು ನಡೀತಿದೆ, ಏನು ಕತೆ ಅಂತ ಹೇಳ್ತೀನಿ. ಏನಕ್ಕೆ ಶೋರೂಮ್ ಹತ್ರ, ಬೈಕ್ ಶೋರೂಮ್ ಹತ್ರ ಹೋಗಬೇಕು, ಏನಕ್ಕೆ ಏನು ಕತೆ ಅಂತ ಹೇಳ್ತೀನಿ. ಸೊ ಫ್ರೆಂಡ್ ಬರ್ತಿದ್ದಾನೆ, ಅವ್ನು ಬಂದು ಹೊರಡೋಣ. ಮರ ಹಾಯ್ ಮಾಡು. ಸೊ ಗೈಸ್, ಆಚೆ ಹೋಗ್ತಾಯಿದ್ದೀನಿ. ಎಲ್ಲ ಕರ್ಕೊಂಡು ಹೋಗ್ತಾನೆ, ಏನು ಕತೆ ಅಂತ ಗೊತ್ತಿಲ್ಲ. ಏನೋ ಒಂದು ಹೇಳ್ದ, ಆಮೇಲೆ ಅಲ್ಲೋಗಿ ಹೇಳ್ತೀನಿ ಅದೇನು ಅಂತ. ವೈಟ್ ಆ್ಯಂಡ್ ವಾಚ್. ಮರ ಹಾಯ್ ಮಾಡ. ಈ ಕಡೆ ನೋಡು, ಈ ಕಡೆ ನೋಡು. ಸೊ ಗೈಸ್, ಈಗಷ್ಟೇ ಶೋರೂಮ್ ಹತ್ರ ಬಂದಿದ್ದೀವಿ. ನನ್ನ ಫ್ರೆಂಡ್ ಮಯೂರ್ದು ಗಾಡಿ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಆಗಿತ್ತು. ಅದು ಇನ್ಶೂರೆನ್ಸ್ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು, ಹಂಗಾಗಿ ಬಂದಿದ್ದೀವಿ. ಬಂದು ಅದು ಕ್ಲೈಮ್ ಏನಿದೆ, ಏನು ಕತೆ ಅಂತ ನೋಡ್ತಾ ಇದ್ದೀವಿ. ಸೊ ಇದು ಶೋರೂಮ್ ಬ್ಯಾಕ್ ಸೈಡಲ್ಲಿದೆ ಟಿ ವಿ ಎಸ್ ಶೋರೂಮು. ಒಂದು RTR ಗಾಡಿ. ಅವ್ನು ಹೊರಗಡೆ ಹೋಗಿದ್ದಾನೆ ಮಾತಾಡೋದಕ್ಕೆ. ಸೊ ಬನ್ನಿ ಹೊರಗಡೆ ಹೋಗಿ ಮಾತಾಡೋಣ, ಏನು ಕತೆ ಏನಾಗಿದೆ ಅಂತ. ಗಾಡಿ ನೋಡಿ ಗಾಯ್ಸ್ ಹೆಂಗಾಗಿದೆ. ಇದೆಲ್ಲ ಕಂಪ್ಲೀಟಾಗಿ ಬೆಂಡ್ ಬಂದ್ಬಿಟ್ಟಿದೆ ಗಾಡಿ, ಹ್ಯಾಂಡ್ಲೆಲ್ಲ ಬೆಂಡ್ ಬಂದ್ಬಿಟ್ಟಿದೆ. ಗಾಯ್ಸ್, ನಾನಿದ್ದೀನಿ ಇವಾಗ ಮಯೂರ್ ಮನೇಲಿ. ಆದರೆ ಅವನಿಗೆ ಇವಾಗ ಹೊಡಿಯೋ ಕಾರ್ಯಕ್ರಮ ಇದೆ. ಮಯೂರ, ನಾನೇನೋ ಮಾಡಿದ್ದೆ, ಹೊಡಿಬೇಕು ಮಯೂರ, ನಿನ್ನ ಹೇಳಿದ ಮಾತು ಕೇಳಲ್ಲ ಅಂತೀಯ. ಹಾಂ, ಅದಕ್ಕೆ ನೋಡು, ದೋಸೆ ತಿನ್ಬೇಕು, ಹೊಟ್ಟೆ ದೋಸೆ ಹಾಕ್ಕೊಡು, ತಿಂತೀನಿ. ಹಾಂ ಹಾಕ್ಕೊಡು. ನಿಜವಾಗ್ಲೂ ದೋಸೆ ಹಾಕ್ತೀನಿ ನೀನು. ಗೈಸ್, ಮಯೂರ್ ಇವಾಗ ದೋಸೆ ಹಾಕ್ತಾನೇನಂತೆ. ತೋರಿಸ್ತೀನಿ ನಾನು ನಿಮಗೂ ಹೇಗೆ ಮಾಡ್ತಾನೆ, ಏನು ಕತೆ ಅಂತ. ನೀವು ನೋಡಿ, ನನಗೆ ಗೊತ್ತಿದ್ದಾಗ ಒಂದು ದೋಸೆ ಹಾಕಕ್ಕೆ ಬರಲ್ಲ. ಆವಾಗಲೇ ಫೋನ್ ಮಾಡಿಬಿಟ್ಟು ನನಗೆ ಹೇಳ್ದ, ಮಗ ದೋಸೆ ಹಾಕಕ್ಕೆ ಬರುತ್ತಾ ಅಂತ. ಇವಾಗ ಅವನೇ ಹಾಕ್ತೀನಿ ಅಂತ ಅಂತವನೇ. ನೋಡುವ ಹೆಂಗೆ ಹಾಕ್ತಾನೋ. ಬರುತ್ತೆ ನಮ್ಮ ಯಾರೋ ದೋಸೆ ಹಾಕೋಕ್ಕೆ ಕರೆಕ್ಟಾಗಿಗಳು. ಅಮೀಬ ಏನು ಹಾಕಲ್ಲ ತಾನೆ. ಓಕೆ ಗಾಯ್ಸ್, ದೋಸೆ ತಿಂದ ಸಿಗ್ತೀನಿ ಮತ್ತೆ ನಾನು ನಿಮಗೆ. ಗಾಯ್ಸ್, ಮಯೂರಣ್ಣವರು ದೋಸೆ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ದೋಸೆ ಹಾಕಕ್ಕೆ ಬರುತ್ತೆ ಮೇರ? ಬರುತ್ತೆ ಅಂದೆ. ಗೈಸ್, ಇವ್ರು ಏನು ಹೇಳ್ತಾರೆ ಗೊತ್ತಾ, ಮನೆ ಕರ್ಸ್ಬಿಟ್ಟು ನನಗೆ ದೋಸೆ ಹಾಕು ಅಂತಿದ್ದಾನೆ. ಗೈಸ್, ಏನು ಮಾಡ್ಬೇಕಿಂತ ಅವನ್ನ ಕೆಳಗಡೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಏನೋ ಬೇಕಾ ಏನು? ಓ, ಈಗ ಅಷ್ಟೇ, ಆಮೇಲೆ ಕೋಲ್ ಎತ್ಕೊಂಬರ್ತೀನಿ ಹೋಗಿ ಆಚೆ ಕಡೆ. ಅದಕ್ಕೆ ಆಯ್ತು, ಒಂದು ದೋಸೆ ಹಾಕು. ಹಾಕೋ, ಹಾಕು, ಇರೋ, ಹಾಕು. ನೀನು ಸ್ಪೆಷಲ್ ಎಫೆಕ್ಟ್ ಕೊಡ. ಸ್ಪೆಷಲ್ ಎಫೆಕ್ಟ್ ಏನಿಲ್ಲ, ಬಿಸಿ ಆಗಿಲ್ಲ. ಓಹೋ, ಪರವಾಗಿಲ್ಲ, ಅಷ್ಟಾದ್ರೂ ಗೊತ್ತಲ್ಲ. ಹಬ್ಬ, ಫಸ್ಟ್ ಟೈಮಾ ಸೆಕೆಂಡ್ ಟೈಮ್ ಆಗ್ತದೆ ದೋಸೆ? ಹಾಂ ನೋಡಿ ಗೈಸ್, ಅವಾಗಲೇ ಒಂದು ದೋಸೆ ಮಾಡೋನೆ. ಅದು ಹೇಗಾಗಿದೆ ಅಂದರೆ ಎಲ್ಲ ಹೋಲ್ ಆಗಿದೆ. ಇವಾಗ ಮತ್ತೆ ಇನ್ನೊಂದು ಪ್ರಯೋಗ ಮಾಡ್ತಾವನೆ, ನೋಡುವ.
ಹಂಗೆ ಸೆಂಟ್ರಲ್ ಆಗಬಾರ್ದು ಕಣ. ನಾವು ಹಾಕ್ತೀವಿ. ಆಯಿಲ್ ಹಾಕು. ಯಾಕೋ ಏನೋ ಹಂಗ್ ನೋಡ್ತಿದ್ಯಾ? ಹೇಳು, ಅದೇ ನೀನು ದೋಸೆ ಮಾಡ್ತಾ ಇದೆಯಲ್ಲ. ನಾನಂತೂ ನೋಡಿಲ್ಲ ಗುರು ನೀನು ಇದುವರೆಗೂ ದೋಸೆ ಮಾಡೋದನ್ನ. ಇಷ್ಟು ದಪ್ಪ ಹಾಕಬಾರ್ದು. ಏನೋ ನಮಗ್ ಬರಲ್ಲ ಗುರು. ಇನ್ನ ಬೆಂದಿಲ್ಲ ಅದು. ಬೆಂದ ಮೇಲೆ ತೆಗಿಯುವಂತೇವೆ. ಸಿಮ್ಮಲ್ಲಿ ಇಟ್ಟು ಉರಿ ಜಾಸ್ತಿ ಇಟ್ಟರೆ ಸೀದೋಗುತ್ತೆ. ಆಯ್ತಾ? ಗೊತ್ತಾಯ್ತಾ? ಎಕ್ಸ್ಪರ್ಟ್ಸ್ ನಿಮ್ಮಷ್ಟಿಲ್ಲ ಗುರು. ಆಯ್ತಾ? ಓಹ್, ಲೈಟಿಂಗ್ಸ್ ಬೇರೆ ಕೊಡ್ತಾ ಇದೆಯಾ? ಹಾಂ, ತಿರುವಾಕು. ಆ ರೀಲ್ಸಲ್ಲಿ ತಿರುವಾಕಿದ್ರಲ್ಲ ಹೆಂಚಿಟ್ಕೊಂಡು. ಹೌದು, ಚೆನ್ನಾಗೇ ಮಾಡ್ತೀಯಲ್ಲ, ಇನ್ನೇನು ಬರಲ್ಲ ನಿಂಗೆ? ಹಾಂ, ಮಾಡ್ಕೊಡು ಅಂತಂದ್ರೆ ಫೋನ್ ಮಾಡ್ಬಿಟ್ಟು ನನ್ನ ಕರಿತಾವನೆ ಗೈಸ್, ದೋಸೆ ಹಾಕ್ಬೇಕು ಮನೆಗೆ ಬಾ ಅಂತ. ಇನ್ನು ನನ್ನ ಮಕ್ಕಳನ್ನ ಏನು ಮಾಡ್ಬೇಕು ಹೇಳಿ? ಅವನೇ ಅಷ್ಟು ಚೆನ್ನಾಗಿ ಹಾಕ್ತಾವನೆ ದೋಸೆ. ನಾನು ಹೆಂಗೆ ಹಾಕ್ತೀನೋ ನನಗೂ ಗೊತ್ತಿಲ್ಲ. ಒಟ್ಟು ಬರುತ್ತೆ ದೋಸೆ, ಅವಾಗ ಹಾಕಿದ್ದೀನಿ. ಹಾಕಿಲ್ಲ ಅಂತ ಏನಿಲ್ಲ, ಬರುತ್ತೆ ದೋಸೆ ಹಾಕೋದು, ಅಡುಗೆ ಮಾಡೋದು ಸ್ವಲ್ಪ ಬರುತ್ತೆ. ಏನೋ ಇವರಷ್ಟು ಬರಲ್ಲ ಅಲ್ಲೆಲ್ಲ. ಓನಾ ಅದಿನ್ನ ಬೇಯ್ಬೇಕಣ. ಬೇಯ್ಲಿ, ಅದಕ್ಕೆ ಎಣ್ಣೆ ಹಾಕ್ಬೇಕು ಅನ್ನೋದು. ಎಣ್ಣೆ ಹಾಕ್ಬೇಕು ಅಂದ್ರೆ ನಿನ್ನೊಳಗಡೆ ಹಾಕು ಅಂತಲ್ಲ, ದೋಸೆಗೆ ಎಣ್ಣೆ ಹಾಕು ಅಂತ. ಆಯ್ತಾ? ಗೊತ್ತಾಯ್ತೇನಾ? ಏನು ಸರ್? ಇನ್ನೊಂದ್ಸತಿ ಹೇಳಿ ಸರ್. ಆಯ್ತು ಬಿಡಲಿ ಗೈಸ್. ಮಯೂರ್ ಅಂತೂ ಇಂತೂ ದೋಸೆ ಮಾಡ್ದ, ಇನ್ನ ಬೆಂದಿಲ್ಲ ಅದು, ಇನ್ನ ಬೇಯಬೇಕು. ಸೊ ಮತ್ತೆ ತಿನ್ಬೇಕಾದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಸಿ ಯು ಗೈಸ್. ದೋಸೆ ನೋಡಿ ಎಲೆ ತೋರ್ಸು. ತುಂಬಾ ತೆಳುವಾಯ್ತು. ಪೇಪರ್ ಅನ್ಕೊಂಡು. ಯಾವ ಪೇಪರು? ಯಾರು ಹೇಳಿದ್ರು ಪೇಪರ್ ಹಾಕು ಅಂತ ನಿನಗೆ? ಅಂತೂ ಇಂತೂ ತೆಗೆದ. ಗೈಸ್, ನೆನ್ನೆ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ನೆನ್ನೆ ಮಯೂರವ್ರ ಮನೆಯಿಂದ ಅಲ್ಲಿಂದ ಹಂಗೆ ಒಂದು ಸ್ವಲ್ಪ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಿ ನೈಟ್ 2 o'clock ಆಗಿತ್ತು. ಎಲ್ಲೋ ಸ್ವಲ್ಪ ಆಚೆ ಹೋಗಿದ್ವಿ ಯಾವುದೋ ಒಂದು ವಿಷಯದ ಮೇಲೆ. ತುಂಬ ಓಡಾಡ್ತಾ ಇದ್ದೀನಿ ನಾನು, ಅವ್ನು ಮಯೂರ್ ಇಬ್ಬರು. ಅದು ಯಾವ ವಿಷಯ ಏನು ಕತೆ ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ ನಿಮಗೆ. ಆಲ್ರೆಡಿ ಕೆಲವ್ರಿಗೆ ಗೊತ್ತು, ನನ್ನ ಫ್ರೆಂಡ್ಸಲ್ಲಿ, ನನ್ನ ಸರ್ಕಲಲ್ಲಿರೋ ಫ್ರೆಂಡ್ಸ್ಗೆಲ್ಲ ಒಂದು ಸ್ವಲ್ಪ ಗೊತ್ತು ಯಾವ ವಿಚಾರ ಅಂತ. ಬಟ್ ಆದಷ್ಟು ಬೇಗ ಬರುತ್ತೆ ಅದು ಏನು ಕತೆ ಅಂತ ಗೊತ್ತಾಗುತ್ತೆ ನಿಮಗೂ, ಸರ್ಪ್ರೈಸ್ ಅದು. ಸೊ ನಾನು ಇವತ್ತು ಇಲ್ಲಿ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀವಿ. ಒಂದು ಜಸ್ಟ್ ಚಿಕ್ಕೊಂದು ಮಿನಿ ಬ್ಲಾಗ್ ಥರ ಬರುತ್ತೆ ಅಷ್ಟೇ. ನಂಗೆ ಗೊತ್ತಂಗೆ ಇದೊಂದು 7-8-10 minutesವರೆಗೂ ಬ್ಲಾಗ್ ಇರುತ್ತೆ ಅಷ್ಟೇ. ಅಷ್ಟಕ್ಕೆ ಮುಂಚೆ ಅಷ್ಟಕ್ಕೆ ಬೇರೆ ಇರೋದಿಲ್ಲ. ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.